ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮನ್ನ ದೂರ ಮಾಡೋದಕ್ಕಾಗಿರಬಹುದು, ಅವಾಯ್ಡ್ ಮಾಡೋದಕ್ಕಾಗಿರಬಹುದು, ಮುಖ್ಯ ಕಾರಣ ಏನು? ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಆಗಿರ್ಬೋದು, ಅಥವಾ ನಿಮ್ಮಿಂದ ಏನಾದರೂ ಮುಚ್ಚಿಡ್ತಾ ಇದ್ದಾರಾ, ಅವಾಯ್ಡ್ ಮಾಡ್ತಾ ಇದ್ದಾರಾ, ಅದಕ್ಕೆ ಮುಖ್ಯ ಕಾರಣ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು 3 ಕಾರ್ಡ್ ಇಡ್ಲಾ, 2 ಕಾರ್ಡ್ ಇಡ್ಲಾ, 2 ಕಾರ್ಡ್ ಇಟ್ಟರೆ ಮತ್ತೆ 3 ಕಾರ್ಡ್ ಇಟ್ಟಿ ಮಾಡಿ ಅಂತ ಹೇಳ್ತೀನಿ. ಎಂದಿನಂತೆ ನಾನು 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಸ್ಟೋನ್ಗಳನ್ನು ಇಡ್ತಾ ಹೋಗ್ತೀನಿ. ಅದೊಂಥರ ನನಗೆ ಬಾಯಿ ಪಾಠ ಆದಂಗೆ ಆಗ್ಬಿಟ್ಟಿದೆ, ಸ್ಟೋನು ಕಾರ್ಡ್ ಸ್ಟೋನ್ ಅಂತ. ಓಕೆ, ಸಾಕಷ್ಟು ಜನ ಬ್ರೇಸ್ಲೆಟ್ಸ್ಗಳನ್ನ ತೊಗೊಂಡ್ರಿ. ನಾನು ಈ ಲವ್ ರೀಡಿಂಗಲ್ಲಿ ನಾನು ಸಜೆಸ್ಟ್ ಮಾಡೋದು ಯಾವ ಬ್ರೇಸ್ಲೆಟ್ ಅಂತ ಹೇಳಿದ್ರೆ, ಬರೀ ರೋಸ್ ಕ್ವಾರ್ಟ್ಸ್. ನಿಮ್ಮ ಮನ್ಸನ್ನು ಫಸ್ಟ್ ಕಂಟ್ರೋಲಿಗೆ ತೊಗೊಳ್ಬೇಕಲ್ಲ. ರೋಸ್ ಕ್ವಾರ್ಟ್ಸ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ರೋಸ್ ಕ್ವಾರ್ಟ್ಸ್, ಇದ್ರ ಸ್ಟೋನ್. ಸುಮಾರಷ್ಟು ಸಾವಿರಾರು ಜನ ತೊಗೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಈಗ 3 ಸ್ಟೋನ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರಣ, ಆ ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ, ದೂರ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿ ನಿಮ್ಮನ್ನ ದೂರ ಮಾಡೋದಕ್ಕೆ, ಈ ವ್ಯಕ್ತಿ ನಿಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನು 3 ಬಾರಿ ಹೇಳ್ಕೊಳ್ಳಿ. ಓಕೆ, ನೈಟ್ ಆಫ್ ವಾಂಡ್ಸ್ ಬಂದಿದೆ, ವರ್ಲ್ಡ್ ಕಾರ್ಡ್ ಬಂದಿದೆ, 5 ಆಫ್ ಪೆಂಟಿಕಲ್ಸ್ ಬಂದಿದೆ, ಹರ್ಮಿಟ್ ಕಾರ್ಡ್ ಬಂದಿದೆ. ಇಲ್ಲಿ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಆ ವ್ಯಕ್ತಿ ಸಾಕಷ್ಟು ಬ್ಯುಸಿಯಾಗಿದ್ದಾರೆ. ಇನ್ನೊಂದು ಕೆಲಸ ಇಲ್ಲದೆ ಇರುವ ವ್ಯಕ್ತಿಗಳು ಇದ್ದಾರೆ ಇಲ್ಲಿ. ಆ ವ್ಯಕ್ತಿ ಏನಾಗ್ತಿದೆ, ಆ ವ್ಯಕ್ತಿಯ ಕೆಲಸದ ವಿಚಾರದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಅವರು ಈ ಹಿಂದೆ ಅನುಭವಿಸಿದ್ದಾರೆ. ಹಾಗಾಗಿ ಆ ವ್ಯಕ್ತಿ ಏನಾಗ್ತಿದೆ, ಅವರ ಕಾನ್ಸಂಟ್ರೇಷನ್ ಎಲ್ಲ ಏನಾಗ್ತಿದೆ, ಅವರ ವೈಯಕ್ತಿಕ ಕೆಲಸದ ವಿಚಾರವಾಗಿ ಮುಂದಿನ ಲೈಫ್ ಕಡೆಗೆ ಹೋಗ್ತಾ ಇದೆ. ಅದು ಮಂದಗತಿಯಲ್ಲೇ ಹೋಗ್ತಾ ಇರಬಹುದು, ಬಟ್ ಆದರೆ ಆ ವಿಚಾರದಲ್ಲಿ ಆ ವ್ಯಕ್ತಿಗೆ ಒಂದಷ್ಟು ಟೆನ್ಷನ್ ಶುರುವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ದಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಸಮಪಾಲಾಗಿ ಮಾತಾಡಿಸುವಂಥದ್ದು, ಎಲ್ಲರ ಜೊತೆಗೂ ಕೂಡ ಖುಷಿಯಾಗಿರುವಂಥದ್ದು, ಈ ರೀತಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾಗ್ತಾ ಇದೆ, ಇಲ್ಲಿ ಆ ವ್ಯಕ್ತಿ ನನ್ನಿಂದ ಕೈ ತಪ್ಪಿ ಹೋಗ್ತಾ ಇದ್ದಾರಾ, ಅಥವಾ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ ಕೂಡಲೇ ಅವ್ರ ಜೊತೆಗೆ ಏನೋ ಒಂದಿದೆಯಾ ಅನ್ನುವಂತಹ ಅನುಮಾನಗಳು ನಿಮ್ಮ ಲೈಫಲ್ಲಿ ಶುರುವಾಗ್ತಾ ಇದೆ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಫೋನ್ ಕಾಲ್ಸನ್ನು ಅವಾಯ್ಡ್ ಮಾಡುವಂಥದ್ದು, ಇವ್ರಿಗೆ ಪದೇ ಕಾಲ್ ಟ್ರೈ ಮಾಡುವಂಥದ್ದು, ಅಥವಾ ತುಂಬಾ ನೀವು ಈ ವ್ಯಕ್ತಿಗೆ ಏನು ಮಾಡ್ತಾ ಇದ್ದೀರಾ, ತುಂಬಾ ಆದ್ಯತೆ ಕೊಡುವಂಥದ್ದು, ಆಪರ್ಚುನಿಟೀಸ್ಗಳು ಕೊಡುವಂಥದ್ದು. ನಾವು ಅಲ್ಲಿಗೆ ಹೋಗೋಣ, ನಾವು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಈ ವ್ಯಕ್ತಿಗೆ ನೀವೇ ಈ ವ್ಯಕ್ತಿಗೆ ಈ ರೀತಿ ಇದ್ದರೆ ಮೈಂಡ್ ಡೈವರ್ಟ್ ಮಾಡ್ಬೋದೇನೋ, ಆ ರೀತಿ ಇದ್ದರೆ ಮೈಂಡ್ ಡೈವರ್ಟ್ ಮಾಡ್ಬೋದೇನೋ ಅನ್ನುವ ರೀತಿಯಲ್ಲಿ ಏನೆಲ್ಲ ಹೇಳ್ತಾ ಇದ್ರೂ ಕೂಡ ಆ ವ್ಯಕ್ತಿ ಒಂದಷ್ಟು ನಿಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ. ಬಿಕಾಸ್ ಅವರು ಏನು ಮಾಡ್ತಿದ್ದಾರೆ, ನಿಮಗೆ ಈ ವ್ಯಕ್ತಿ ಒಬ್ಬರೇ ಆಗಿದ್ದರೆ ಆ ವ್ಯಕ್ತಿಗೆ ಏನಾಗ್ತಿದೆ, ಒಂದಷ್ಟು ಜನಗಳ ಜೊತೆಗೆ ಬೆರೆಯುವಂಥದ್ದು ಮಾಡ್ತಾ ಇದ್ದಾರೆ. ಸೊ ಆ ಬೆರ್ತಾಗಿ ಏನಾಗ್ತಿದೆ, ಆ ವ್ಯಕ್ತಿಯ ಮೈಂಡ್ ಡೈವರ್ಟ್ ಆಗುವಂಥದ್ದು, ನಾನಿನ್ನೇನೋ ಒಂದು ಮುಂದೆ ಮಾಡಬೇಕು ಅನ್ನುವಂಥದ್ದು, ಈ ರೀತಿ ಆ ವ್ಯಕ್ತಿಯ ಲೈಫಲ್ಲಿ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಕೆಲಸದಲ್ಲಿ ಬ್ಯುಸಿ ಇದ್ದಾಗಲೂ ಕೂಡ, ಅಥವಾ ಆ ವ್ಯಕ್ತಿ ಇಂಥದ್ದೇ ವಿಚಾರದಲ್ಲಿ ಬ್ಯುಸಿ ಇದ್ದಾರೆ ಅಂತ ಆ ವ್ಯಕ್ತಿ ನಿಮ್ಮ ಹತ್ರ ವ್ಯಕ್ತಪಡಿಸಿದ್ರು ಕೂಡ, ಆ ವ್ಯಕ್ತಿಯ ಸಂದರ್ಭ ಹೇಗಿದೆ, ಆ ವ್ಯಕ್ತಿಯ ಸಮಯ ಹೇಗಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದ್ರೂ ಕೂಡ, ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಪದೇ ಆ ವ್ಯಕ್ತಿನ ಕೆಣಕುವಂಥದ್ದು, ಕಾಲ್ ಮಾಡುವಂಥದ್ದು, ಏನೋ ಮಾತಾಡುವಂಥದ್ದು. ಇಲ್ಲಿ ಫೈರ್ ಬಂದಿದೆ ಅಂದರೆ ಆ ವ್ಯಕ್ತಿಗೆ ರಚ್ಚನ್ನು ನೀವೇ ತರಿಸ್ತಾ ಇದ್ದೀರಿ. ನಿಮ್ಮನ್ನು ಅವಾಯ್ಡ್ ಮಾಡುವ ರೀತಿಯಲ್ಲಿ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಪದೇ ನಾನು ಇಷ್ಟ ಇಲ್ವಾ, ನಾನು ಇಷ್ಟ ಇದ್ದೀನ, ನಾನು ಹಿಂಗ ಈ ರೀತಿ ಎಲ್ಲ ನೀವು ಆ ವ್ಯಕ್ತಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಏನಾಗ್ತಾ ಇದೆ, ಆ ವ್ಯಕ್ತಿ ಒಂದಷ್ಟು ಈಗೋ ಹರ್ಟ್ ಮಾಡ್ತಾ ಇದ್ದಾರೆ ನಿಮಗೆ.
ಈ ಫೋನ್ನ ಇಗ್ನೋರ್ ಮಾಡುವಂಥದ್ದು, ನಿಮ್ಮನ್ನು ಮಾತಾಡ್ಸ್ದೇ ಇರುವಂಥದ್ದು, ಉಡಾಫೆ ತೋರಿಸುವಂಥದ್ದು, ಈ ರೀತಿ ಎಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಿದೆ, ಇಲ್ಲಿ ನೀವು ಮಾಡಿದ್ದನ್ನ ನೀವು ಮರ್ತು ಹೋಗ್ತಾ ಇದ್ದೀರಿ. ಬಟ್ ಈ ವ್ಯಕ್ತಿ ಮಾಡಿದ್ದನ್ನ ಮೈಂಡ್ನಲ್ಲಿ ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಿ, ಲೈಫಲ್ಲಿ ಮುಂದೆ ಹೋಗೋದೇ ಕಷ್ಟ ಆಗ್ತಾ ಇದೆ ನಿಮಗೆ. ಇಲ್ಲಿ ಪದೇ ಪದೇ ನೀವೇ ಫೋನ್ ಮಾಡೋದು, ನಿಮಗೆ ನೀವೇ ಮನಸ್ಸನ್ನ ನೋವು ಮಾಡ್ಕೊಳ್ಳೋದು, ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಈ ವ್ಯಕ್ತಿಯಿಂದ ಜಾಸ್ತಿ ಇಟ್ಕೊಳ್ಳೋಂಥದ್ದು, ಅನುಮಾನಗಳನ್ನು, ಹೌದು ಅವ್ರು ಯಾವುದೋ ಮುಂಚೆ ತುಂಬ ಚೆನ್ನಾಗಿದ್ರು, ಈಗ ಯಾವುದೋ ಒಂದು ಅಚಾನಕ್ಕಾಗಿ ಒಂದು ಕೆಲಸ ಬಂದಿದೆ, ಅದನ್ನು ನಾನು ಯಾವ ರೀತಿ ತಾಳ್ಮೆಯಿಂದ ತೊಗೊಳ್ಬೇಕು ಅನ್ನೋದಿಲ್ಲ. ಪದೇ ಪದೇ ಕಾಲ್ ಮಾಡುವಂಥದ್ದು, ಪದೇ ಪದೇ ಮೆಸೇಜ್ ಮಾಡುವಂಥದ್ದು. ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನೀವೇ ಅವ್ರ ಹತ್ರ ಹೋಗಿ ಶರಣಾಗುವಂಥದ್ದು, ಸಾರಿ ಕೇಳುವಂಥದ್ದು, ಈ ರೀತಿ ಎಲ್ಲ ಮಾಡಿ 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 ಏನಾಗ್ತಿದೆ, ಆ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ನನಗೆ ಇರಿಟೇಟ್ ಆಗಿದೆ ಅನ್ನುವ ರೀತಿಯಲ್ಲಿ ನೀವೇ ಮಾಡ್ತಾ ಇದ್ದೀರಾ. ಆಗೇನಾಗುತ್ತೆ, ಆ ವ್ಯಕ್ತಿ ಇಗ್ನೋರ್ ಮಾಡಿದಾಗ ಅಥವಾ ನಿಮ್ಮನ್ನು ಬ್ಲಾಕ್ ಮಾಡಿದಾಗ ಅಥವಾ ನಿಮ್ಮಿಂದ ದೂರ ಹೋದಾಗ ನೀವೇನು ಮಾಡೋದು, ಅಯ್ಯೋ ನನಗೆ ಅಂತ ಯಾರೂ ಇಲ್ವಲ್ಲ, ಅಯ್ಯೋ ನನಗೆ ಅಂತ ನೀವೇನು ಮಾಡಿದ್ರಿ ಅನ್ನೋದು ಮರ್ತು ಹೋಗ್ಬಿಡ್ತೀರಿ. ಯಾಕೆಂದರೆ ನಿಮ್ಮದು ಬ್ರೈನ್ ಒಂದು ಇದು ಮಾಡಿಬಿಟ್ರತ್ತೆ, ನಿಮಗೆ ಒಂದು ತಲೆಯಲ್ಲಿ ಇಟ್ಬಿಟ್ರತ್ತೆ, ಹೀಗೇ ಮಾಡ್ತಾರೆ, ಈಗ ಮಾಡಲೇಬೇಕು, ಈಗ ರಿಸೀವ್ ಮಾಡಲೇಬೇಕು, ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳಿ ಹಠಕ್ಕೆ ಮತ್ತು ಅವರನ್ನು ರಚ್ಚಿಗೆ ತರಿಸೋದು ನೀವು. ಹಾಗೆ ಅವರೇನಾದರೂ ಒಂದಷ್ಟು ಈಗೋಯಿಂದ ನಿಮಗೆ ಮಾತಾಡಿದ ತಕ್ಷಣ ನನ್ನ ಲೈಫಲ್ಲಿ ಎಲ್ಲ ಮುಗಿದೋಯ್ತು, ನಾನು ಇಷ್ಟೆಲ್ಲ ಅದ್ಭುತವಾದ ಒಂದು ಕನಸು ಕಟ್ಟಿದ್ದೆ, ಅಯ್ಯೋ ಹೆಂಗೆಲ್ಲ ಇರ್ತೀನಿ ಅಂತ ಹೇಳಿದ್ರು, ಈ ವ್ಯಕ್ತಿ ನನ್ನಿಂದ ದೂರ ಆಗೋಗ್ಬಿಟ್ರು ಅಂತ ಹೇಳಿ ನೀವು ಒಂದಷ್ಟು ಮಂಕಾಗಿ ಕೂರುವಂಥದ್ದು ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಈ ವ್ಯಕ್ತಿ ಕಡೆಯಿಂದ ಫೋನೇ ಬರುತ್ತೆ ಅನ್ನುವ ಹೋಪ್, ಅಂದರೆ ಬಂದೇ ಬರ್ತಾರೆ ಅನ್ನುವ ಹೋಪ್ನ ನೀವು ಇಟ್ಕೊಂಡಿದ್ದೀರಿ, ಬರದೇ ಇಲ್ವೇನೋ ಅನ್ನುವ ಹೋಪ್ ಒಂದು ಇಟ್ಕೊಂಡಿದ್ದೀರಿ, ಅವರೇ ಬರ್ಬೋದು ಅನ್ನುವ ಆಸೆನೂ ಇಟ್ಕೊಂಡಿದ್ದೀರಿ. ನೋಡೋಣ, ಇದಕ್ಕೆ ಕ್ಲಾರಿಫೈಗೋಸ್ಕರ ಒಂದು ಮೆಸೇಜ್ ತೆಗಿತಾ ಇದ್ದೀನಿ ಏನಾಗುತ್ತೆ ಅಂತ ಹೇಳಿ. ಓಕೆ, ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನೀವು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಏನಾಗ್ತಿದೆ, ಅಲ್ಲಿ ಕೆಲವೊಂದಷ್ಟು ಫ್ರೆಂಡ್ಸ್ ರೀತಿ ಹತ್ರ ಮಾತಾಡ್ತಾ ಇರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಅಲ್ಲಿ 3ನೇ ವ್ಯಕ್ತಿಯ ಬಗ್ಗೆನೇ ಅವ್ರಿಗೆ ಒಲವು ಜಾಸ್ತಿ ಆಗೋಗ್ಬಿಡತ್ತೆ. ನೀವು ಇರಿಟೇಟ್ ಮಾಡಿ 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 ನಿಮ್ಮ ಬಗ್ಗೆ ಅವ್ರು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಅವ್ರು ಏನು ಮಾಡ್ತಿದ್ದಾರೆ, ಅವ್ರಿಗೆ ಆ ಟೈಮಲ್ಲಿ ಕೇರ್ ಕನ್ಸರ್ನ್ ಯಾರು ತೋರಿಸ್ತಾರೆ, ಅಲ್ಲಿ 3ನೇ ವ್ಯಕ್ತಿ ಇರೋದ್ರಿಂದ ಇನ್ನಷ್ಟು ನಿಮಗೆ ಅನುಮಾನಗಳು ಜಾಸ್ತಿ ಶುರು ಆಗುತ್ತೆ. ಇನ್ನೊಂದು ಆ ವ್ಯಕ್ತಿಯನ್ನ ನೀವು ಇರಿಟೇಟ್ ಮಾಡಿ 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 ಅವ್ರನ್ನ ಇನ್ನೂ ಕೂಡ 3ನೇ ವ್ಯಕ್ತಿ ಜೊತೆಗೆ ನೀವೇ ಹೆಚ್ಚಾಗಿ ಕಾಲ ಕಳೆಯುವ ರೀತಿಯಲ್ಲಿ ಮಾಡುವಂಥದ್ದು. ಇಲ್ಲಿ ನಿಮ್ಮ ಹತ್ರ ಬರುವುದಕ್ಕೆ ಅಲ್ಲಿ ಒಂದಷ್ಟು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು ಎಂಜಾಯ್ ಮಾಡ್ತಾ ಇರೋದ್ರಿಂದ ಅಷ್ಟಾಗಿ ನಿಮ್ಮ ಗಮನ ಕಾಡ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡೋದಕ್ಕೆ ಮುಖ್ಯ ಕಾರಣಗಳೇನು, ಯಾಕೆ ಇವರು ನನ್ನಿಂದ ಏನು ಮುಚ್ಚಿಡ್ತಾ ಇದ್ದಾರೆ, ಏನು ದೂರ ಆಗೋದಕ್ಕೆ ಕಾರಣ ಏನು, ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಓಕೆ, ಇಲ್ಲ ಅದ್ಭುತವಾಗಿದೆ. ಈ ವ್ಯಕ್ತಿ ಆ್ಯಕ್ಚುಲಾಗಿ ನೀವೆಷ್ಟು ಇಷ್ಟಪಡ್ತೀರೋ ಅಷ್ಟೇ ಈ ವ್ಯಕ್ತಿನೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಕೆಲವೊಂದು ಸಲ ನಿಮ್ಮ ಮಾತುಗಳು ತುಂಬಾ ಹಿರಿತವಾಗಿರುತ್ತೆ. ಆ ವ್ಯಕ್ತಿದು ಮಾತುಗಳು ಕೂಡ ಕೆಲವೊಂದು ಸಲ ಹಿರಿತವಾಗಿರುತ್ತೆ. ಅವ್ರೇನೋ ಹೇಳಿಬಿಟ್ರೆ ಅಥವಾ ಏನಾರು ಇದು ಮಾಡಿಬಿಟ್ರೆ ಅಥವಾ ಅವ್ರು ಏನಾದರೂ ಒಂದು ವಿಚಾರದಲ್ಲಿ ಓಪನ್ ಅಪ್ ಆಗಿಬಿಟ್ರೆ ಅದನ್ನು ಡ್ರ್ಯಾಗ್ ಮಾಡುವಂಥದ್ದು, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಮಾತಿನ ಚಕಮಕಿ ಆಗೋದು, ಮಾತುಗಳೇ ಜಾಸ್ತಿ. ಅಂದರೆ ನೀವು ಒಂದಷ್ಟು ಊಹೆಗೆ ಹೋಗ್ತೀರಿ, ಅವರು ಒಂದಷ್ಟು ಊಹೆಗೆ ಹೋಗ್ತಾರೆ. ಹಾಗಾಗಿ ಒಂದಷ್ಟು ಇಲ್ಲಿ ಇದಾಗಿದೆ, ಅಂದರೆ ಒಂದಷ್ಟು ಮನಸ್ಸಿಗೆ ಚುಚ್ಚು ಮಾತನಾಡುವಂಥದ್ದಿದೆ. ಅದು ಬಿಟ್ಟರೆ ಸಂಬಂಧನ ಹಾಳು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಯಾವುದೂ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಇಲ್ಲ. ನಿಮ್ಮನ್ನು ಹರ್ಟ್ ಮಾಡಬೇಕು, ನಿಮ್ಮಿಂದ ದೂರ ಹೋಗಬೇಕು ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಯ ಮನಸ್ಸಲ್ಲಿ ಇಲ್ಲ, ಈ ವ್ಯಕ್ತಿಯ ಮನಸ್ಥಿತಿ ಇಲ್ಲ. ಎಲ್ಲರೂ ಬೇಕು, ನೀವು ಕೂಡ ಬೇಕು. ನಿಮ್ಮ ಜೊತೆ ಆಗಿರುವಂತಹ ಫೀಲಿಂಗ್ಸ್ ಆಗಿರ್ಬೋದು, ನೀವು ಅವ್ರನ್ನ ಕೇರ್ ಕನ್ಸರ್ನ್ ಮಾಡುವಂಥದ್ದಾಗಿರ್ಬೋದು, ಈ ವ್ಯಕ್ತಿ ಒಂದಷ್ಟು ಮಿಸ್ ಮಾಡ್ಕೊಳ್ಳಿ. ಎಂಪ್ರೆಸ್ ಕಾರ್ಡ್ ಬಂತು ಅಂದರೆ ಇಲ್ಲಿ ಅದ್ಭುತ ಆಯಿತಾ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ, ಇಲ್ಲಿ ನೀವಿಬ್ರು ಕೊನೆವರೆಗೂ ಇರ್ತೀವ ಅಂತ ಏನಾದರೂ ಈ ಪ್ರಶ್ನೆ ಹಾಕೊಂಡು ನೋಡೋದಾದ್ರೆ ಆಬ್ವಿಯಸ್ಲಿ ನೀವಿಬ್ರು ಕೊನೆವರೆಗೂ ಇರ್ತೀರಾ. ಮದುವೆ ವಿಚಾರದ ತನಕ ಹೋಗುತ್ತಾ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ಮದುವೆ ವಿಚಾರದ ತನಕ ಹೋಗುತ್ತೆ. ಬಟ್ ಆದರೆ ನೀವು ಈ ವ್ಯಕ್ತಿಯನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ.
ಒಂದಷ್ಟು ನೀವು ನಿಮ್ಮ ಮನಸ್ಸಿನಲ್ಲಿ ಏನೇ ಅನುಮಾನ ಬಂದರೂ ಏನೇ ಗೋಜುಗಳು ಬಂದರೂ ನಿಧಾನವಾಗಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ. ಈ ಸಂಬಂಧನ ಒಂದು ಒಳ್ಳೆಯ ಲೈನಲ್ಲಿ ನೀವು ತಗೊಂಡು ಹೋದ್ರಿ ಅಂದರೆ ಅದ್ಭುತವಾಗ್ಲೂ ಕೊನೆವರೆಗೂ ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಚೆನ್ನಾಗೇ ಇರ್ತಾರೆ. ಇದು ಮದುವೆ ಆಗದೆ ಏನಾದರೂ ನೋಡ್ತಾ ಇದ್ರೆ ಮದುವೆ ತನಕನೂ ಬರುತ್ತೆ. ಹಾಗೆ ನಿಮ್ಮ ಸಂಬಂಧಗಳು ಕೊನೆವರೆಗೂ ಕೂಡ ಸಪೋರ್ಟ್ ಮಾಡುವಂತಹ ಫ್ಯಾಮಿಲಿನೂ ಕೂಡ ಇರುತ್ತೆ ಅಂತ ಹೇಳಿ ಇನ್ನು ಚಾರಿಯೇಟ್ ಬಂದಿರೋದ್ರಿಂದ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನೀವೇನಾದರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಅವ್ರೇನಾದ್ರು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಸಾಕಷ್ಟು ಓಪನ್ ಅಪ್ ಆಗ್ತಾ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ನಿಮಗಿನ್ನೂ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಇನ್ನೂ ಸಿಟ್ಟು ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನು ಬೇರೆ ರೀತಿಯಲ್ಲಿ ತೋರಿಸುವಂಥದ್ದು ನೀವು ಮಾಡ್ತಾ ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಕೆಲವೊಂದು ಸಲ ಆ ವ್ಯಕ್ತಿ ಏನು ಮಾಡ್ತಾರೆ, ನಿಮ್ಮ ಹತ್ರ ಒಂದೊಂದು ಸಲ ಒಂದೊಂದು ರೀತಿ ಮಾತಾಡೋದ್ರಿಂದ, ಯಾಕೆಂದರೆ ಇಲ್ಲಿ ನೋಡಿ ಕಪ್ಪು ಬಿಳಿ ಇರೋದ್ರಿಂದ ಅವ್ರ ಮನಸ್ಸು ಸ್ಥಿರವಾಗಿ ಕೆಲವೊಂದು ಸಲ ಇರೋದಿಲ್ಲ. ಬಟ್ ಆದರೆ ಅವರು ರೆಡಿಯಾಗಿ ನಿಂತರು ಅಂತ ಹೇಳಿದ್ರೆ ಈ ಸಂಬಂಧ ತುಂಬ ಚೆನ್ನಾಗಿ ಹೋಗುತ್ತೆ ಮುಂದಕ್ಕೆ ಅಂತ ಹೇಳಿ ತೋರಿಸುತ್ತೆ. ಕೆಲವೊಂದು ಸಲ ಅವ್ರಿಗವರೇ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಕೆಲವೊಂದು ಸಲ ಅವ್ರಿಗವರೇ ಧೈರ್ಯ ಕಳ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಈ ವ್ಯಕ್ತಿ ಮಾಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, ಒಂದಷ್ಟು ಕನ್ಫ್ಯೂಷನ್ ಹೋಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮಿಬ್ಬರ ನಡುವೆ ಏನಾದರೂ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಜಗಳಗಳಾಗಿರ್ಬಹುದು, ನೀವಿಬ್ರು ದೂರಗಳಾಗಿರಬಹುದು, ತಿಂಗಳಾನ್ಗಟ್ಲೆ ಮಾತಾಡ್ದಂಗಿರಬಹುದು, ಏನೇ ಇರಬಹುದು, ಆ ವ್ಯಕ್ತಿಯಿಂದ ಒಂದು ಒಳ್ಳೆ ಮೆಸೇಜ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಆ ವ್ಯಕ್ತಿ ಒಂದಷ್ಟು ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆ, ಆ ವ್ಯಕ್ತಿಯಿಂದ ಒಂದು ಒಳ್ಳೆಯ ಮೆಸೇಜ್ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಸಂಬಂಧನ ನೀವೇನಾದರೂ ತುಂಬ ಚೆನ್ನಾಗಿ ತಗೊಂಡು ಹೋದರೆ, ಒಂದು ಒಳ್ಳೆಯ ಲಿಮಿಟಲ್ಲಿ ಮಾತನಾಡ್ಕೊಂಡು ಹೋಗುವಂಥದ್ದು, ಲಿಮಿಟಾಗಿ ಇರುವಂಥದ್ದು, ತುಂಬ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಸೊ ಹಾಗಾಗಿ ಲಿಮಿಟಲ್ಲೇ ನೀವೇ ಫಸ್ಟ್ ಕಾಲ್ ಕಟ್ ಮಾಡುವಂಥವ್ರಾಗಿರುವಂಥದ್ದು, ಅಥವಾ ನನಗೆಲ್ಲೋ ಬ್ಯುಸಿ ಇದ್ದೀನಿ, ನೀವೇನು ಮಾಡ್ತಿದ್ದೀರಿ ಗೊತ್ತಾ, ನೀವು ಟೈಮ್ ಕೊಡ್ತಿದ್ದೀರಿ, ನಾನು ಏನೇ ನಿಮಗೂ ಕೂಡ ತುಂಬಾ ಕೆಲಸ ಇರುತ್ತೆ, ಏನೇ ಕೆಲಸ ಇದ್ರೂ ಮಧ್ಯಕ್ಕೆ ಬಿಟ್ಬಿಟ್ಟು ಅವ್ರ ಜೊತೆ ಮಾತಾಡಿದ್ರೆ ಸಾಕು ಅನ್ನುವ ರೀತಿಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಬೆಲೆ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಅದಾಗಿರ್ಬೋದು, ನಿಮ್ಮ ವಿಚಾರದಲ್ಲಿ ನೀವು ಬ್ಯುಸಿಯಾಗಿದ್ದಾಗ ಈ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ, ಮೆಸೇಜ್ ಬರುವ ಸಾಧ್ಯತೆ ಇದೆ. ಹಾಗೆ ಈ ಸಂಬಂಧ ಕೊನೆವರೆಗೂ ಉಳ್ಕೊಂಡು ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಥರ್ಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಈ ವ್ಯಕ್ತಿ ನಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದಕ್ಕೆ ಮುಖ್ಯ ಕಾರಣಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ವ್ಯಕ್ತಿ ಯಾಕೆ ನಮ್ಮಿಂದ ದೂರ ಆಗ್ತಾ ಇದ್ದಾರೆ, ಏನು ವಿಚಾರಕ್ಕೋಸ್ಕರ ನನ್ನನ್ನು ತುಂಬ ಅವಾಯ್ಡ್ ಮಾಡಿದ್ದಾರೆ ಅನ್ನುವ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರಣ ನೀವು ನೋಡಬೇಕಾಗತ್ತೆ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿದೆ, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇವತ್ತಿನ ಎನರ್ಜಿ ನಿಮ್ಮೆಲ್ಲರದು ತುಂಬ ಚೆನ್ನಾಗಿದೆಯಾ, ಅಥವಾ ನಿಮ್ಮಿಬ್ಬರಲ್ಲಿ ಇರುವಂತಹ ಯಾವುದೋ ಒಂದು ತಲೆನೋವು ಕಮ್ಮಿ ಆಗ್ತಾ ಇದೆಯಾ ಅಂತ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯ ಈಗಿನ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮಿಂದ ಕಾಲ್ ಬರುತ್ತಾ, ಅಥವಾ ನಿಮ್ಮ ಬಗ್ಗೆ ಸರ್ಚ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಹುಡುಕಾಟದಲ್ಲಿರುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ವ್ಯಕ್ತಿ ಒಂದಷ್ಟು ನಿಮ್ಮ ಕಡೆ ಕಾನ್ಸಂಟ್ರೇಷನ್ ಮಾಡುವಂಥದ್ದಕ್ಕೆ ಬಂದಿದ್ದಾರೆ. ನೀವು ಎಷ್ಟು ಅಂದರೆ ನೀವೊಂದಷ್ಟು ತುಂಬ ಚೆನ್ನಾಗಿ ಗಂಡು ಮಕ್ಕಳಾಗಿರಲಿ ಹೆಣ್ಮಕ್ಳಾಗಿರಲಿ ನಿಮ್ಮ ಬಗ್ಗೆ ಬೇರೆಯವರಿಗೆ ಕಂಪೇರ್ ಮಾಡಿ ಮಾತನಾಡುವಂಥದ್ದು, ಒಂದಷ್ಟು ಧೈರ್ಯವಂತರೋ ಅಥವಾ ಇನ್ನೊಂದೋ, ಅಥವಾ ಬೇರೆಯವ್ರ ಜೊತೆಗೆ ಅವರಿದ್ದಾಗ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ಈ ರೀತಿ ನಿಮ್ಮ ಬಗ್ಗೆನೇ ಅವರು ಮಾತನಾಡುವಂಥದ್ದು ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಹೌದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿತ್ತು, ಅವಾಯ್ಡ್ ಮಾಡಿದ್ರು. ನೀವು ಯಾವಾಗ ಸೈಲೆಂಟ್ ಆದ್ರಿ ಆಗಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಏನೋ ಆಗ್ತಾ ಇದೆಯಾ, ಏನಾದರೂ ಆಗಿದೆಯಾ, ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದಾರಾ ಅನ್ನುವ ಒಂದು ಡೌಟ್ಗಳು ಕೂಡ ಇದೆ. ಹಾಗೆ ನಿಮ್ಮ ವಿಚಾರವಾಗಿ ಒಂದಷ್ಟು ಒಳ್ಳೆಯ ಅಭಿಪ್ರಾಯ ಈ ವ್ಯಕ್ತಿಯ ಮೈಂಡ್ನಲ್ಲಿ ಮೂಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲೇನಾದರೂ ನೀವಿಬ್ಬರು ತುಂಬ ದೂರದಲ್ಲಿದ್ದೀರಿ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರಬಹುದು, ಅಥವಾ ನೀವು ಅವರನ್ನು ನೋಡೇ ಇಲ್ಲ, ನೀವು ಅವ್ರನ್ನ ಮೀಟ್ ಮಾಡೇ ಇಲ್ಲ ಅನ್ನೋದಾದರೆ
ಖಂಡಿತವಾಗ್ಲೂ ಇನ್ನು ಸದ್ಯದ ದಿನಗಳಲ್ಲಿ ನೀವು ಅವ್ರನ್ನ ಮೀಟ್ ಮಾಡುವಂಥದ್ದಾಗತ್ತೆ, ಅಥವಾ ಅವರು ನಿಮ್ಮನ್ನ ಮೀಟ್ ಮಾಡುವಂಥ ಸಾಧ್ಯತೆ ಇದೆ. ಇಬ್ಬರೂ ಕೂಡ ಕೂತ್ಕೊಂಡು ಪರಸ್ಪರವಾಗಿ ಮಾತನಾಡುವಂಥದ್ದು, ನಿಮ್ಗಾಗ್ತಿರುವಂತಹ ಫೀಲ್ನ ಅವ್ರ ಹತ್ರ ಹೇಳ್ಕೊಳ್ಳುವಂಥದ್ದು, ಅವ್ರಿಗಾಗಿದ್ದನ್ನ ಅನುಭವನ ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡುವಂತಹ ಒಂದು ದಿನ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಮುಂದೆ ಬರುವ ದಿನಗಳಲ್ಲಿ ಆ ವ್ಯಕ್ತಿ ಬದಲಾಗ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಹಿಂದೆ ಯಾಕೆ ಅವಾಯ್ಡ್ ಮಾಡಿದ್ರು ಅನ್ನುವ ಕ್ಲಾರಿಟಿಗೋಸ್ಕರ ಒಂದು ಮೆಸೇಜ್ ತೆಗಿತಾ ಇದ್ದೀನಿ. ಇಲ್ಲಿ ನೈಟ್ ಆಫ್ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಈ ವ್ಯಕ್ತಿಯ ಮೈಂಡ್ನಲ್ಲಿ ಈಗೋ ಜಾಸ್ತಿ ಇತ್ತು. ಹಾಗೆ ಇಲ್ಲಿ ಏನಾಗ್ತಿತ್ತು, ಕಾಂಟ್ಯಾಕ್ಟ್ ವಿಚಾರಕ್ಕೋಸ್ಕರನೇ ನಿಮ್ಮಿಬ್ಬರ ನಡುವೆ ಗಲಾಟೆಗಳಾಗ್ತಾ ಇದ್ದಂಥದ್ದು. ಹಾಗೆ ನೀವು ಅವರನ್ನು ಪದೇ ಪದೇ ಸರ್ಚ್ ಮಾಡುವಂಥದ್ದು, ಈ ಹಿಂದೆ ಏನೋ ಮಾಡಿಬಿಟ್ರೇನೋ, ನನ್ನಿಂದ ದೂರ ಆಗಿದ್ದಾರೇನೋ, ಅಥವಾ ನಮ್ಮಿಬ್ಬರ ನಡುವೆ ಯಾರೋ ಬಂದಿದ್ದಾರೇನೋ ಅನ್ನುವ ಒಂದಷ್ಟು ಹುಚ್ಚ ಅನುಮಾನಗಳು. ಮತ್ತು ಆ ವ್ಯಕ್ತಿನೂ ಅದೇ ರೀತಿ ಇರೋದ್ರಿಂದ ನಿಮ್ಮ ಮನಸ್ಸಿಗೆ ಏನಾಯಿತು, ಆ ವ್ಯಕ್ತಿಯಿಂದ ದೂರ ಆಗಬೇಕು ಅನ್ನುವ ರೀತಿಯಲ್ಲಿ ನೀವು ಒಂದಷ್ಟು ದೂರ ಆಗಿದ್ರಿ. ಬಟ್ ಆದರೆ ಈಗ ಆ ವ್ಯಕ್ತಿ ನಿಮ್ಮ ಪ್ರೊಫೈಲ್ನ ಅಥವಾ ನಿಮ್ಮ ವಿಚಾರಗಳನ್ನು ನೋಡುವಂಥದ್ದು, ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಹೊಸ ರೀತಿಯಲ್ಲಿ ಆ ವ್ಯಕ್ತಿಯ ಮೆಸೇಜ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಹೊಸ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡಲ್ಲಿ ಯೋಚನೆಗಳು ಶುರುವಾಗತ್ತೆ. ಇವರು ಬರ್ತಾರೆ, ಬಟ್ ಆದರೆ ಇರ್ತಾರ ಇಲ್ವಾ ಅನ್ನುವಂತಹ ಯೋಚನೆಗಳು ಶುರುವಾಗತ್ತೆ. ಸೊ ಹಾಗಾಗಿ ಈ ವ್ಯಕ್ತಿ ಪಾಸ್ಟ್ ನಡೆದಿರುವಂತಹ ಘಟನೆಗಳೇ ನೀವು ಥಿಂಕ್ ಮಾಡುವಂಥದ್ದು, ಹಾಗೆ ಆ ಪಾಸ್ಟ್ ವಿಚಾರನ ಈ ವ್ಯಕ್ತಿ ಒಟ್ಟಿಗೆ ಶೇರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ತೀರಿ. ಬಟ್ ಆದರೆ ನಾನೊಂದು ಸಜೆಷನ್ ಮಾಡೋದು ಏನಂತ ಹೇಳಿದ್ರೆ, ಹೌದು ಪಾಸ್ಟಲ್ಲಿ ಈ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದ್ರು, ಈ ವ್ಯಕ್ತಿ ನಿಮಗೆ ಬೇಕೇ ಬೇಕು ಅಂತ ಅಂದಾಗ ಪದೇ ಪದೇ ಅನುಮಾನ ಮಾಡೋದಕ್ಕಿಂತ ಇವ್ರನ್ನ ಒಂದು ಲಿಮಿಟಲ್ಲಿ ಇಡೋದ್ರಿಂದ ಈ ಸಂಬಂಧಗಳಲ್ಲಿ ಅವರ ಮನಸ್ಸಿಗೆ ಅವರ ತಪ್ಪಿನ ಅರಿವು ಅವ್ರಿಗೆ ಆಗತ್ತೆ. ಇದನ್ನ ನೀವು ಎತ್ತಿ ಪದೇ ಪದೇ ಚುಚ್ಚಿ ಮಾತನಾಡಿದಾಗ ಈ ವ್ಯಕ್ತಿ ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಯಾವಾಗಲೂ ನಾವು ನೋಡಿ, ಯಾವಾಗಲೂ ತಪ್ಪನ್ನೇ ಹೇಳ್ತಾ ಇದ್ರೆ, ಅಯ್ಯೋ ಇವ್ರ ಹತ್ರ ಯಾರು ಮಾತಾಡ್ತಾರಪ್ಪ, ಇವರು ಬರೀ ಹಳೆ ವಿಚಾರನೇ ಡ್ರ್ಯಾಗ್ ಮಾಡ್ತಾರೆ ಅಂತೇಳಿ ನಾವುಗಳೇ ತಪ್ಪಿಸ್ಕೊಳ್ತೀವಿ. ಸೊ ಹಾಗಾಗಿ ನೀವು ಹೊಸ ರೀತಿಯಲ್ಲಿ ನೀವು ಕೂಡ ಇರಬೇಕಾಗತ್ತೆ, ಹೊಸ ಯೋಚನೆಗಳನ್ನು, ಹೊಸ ರೀತಿಯಲ್ಲಿ ನೀವು ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಎಮೋಷನ್ಸ್ ನಿಮ್ಮ ನಡುವೆನೂ ಇದೆ, ಅವರ ನಡುವೆನೂ ಇದೆ. ನಿಮ್ಮಿಬ್ಬರ ನಡುವೆ ಒಂದಷ್ಟು ಒಳ್ಳೆಯ ಬಾಂಧವ್ಯ ಇದೆ. ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಈ ಪಾಸ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಈ ವ್ಯಕ್ತಿನ ಸರ್ಚ್ ಮಾಡುವಂಥದ್ದು, ಈ ವ್ಯಕ್ತಿ ಮೇಲೆ ಹೌದು ಈ ವ್ಯಕ್ತಿ ಬೇರೆಯವ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು, ಅನುಮಾನಗಳು ಬರುವ ರೀತಿಯಲ್ಲಿ ಇದ್ದಿದ್ದು, ನಿಮ್ಮನ್ನು ಚುಚ್ಚಿ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡಿರೋದ್ರಿಂದ ನಿಮಗೆ ಅವಾಯ್ಡ್ ಮಾಡಿದ್ರು. ಎಲ್ಲಿ ಇನ್ನೂ ಪ್ರಶ್ನೆಗಳು ಜಾಸ್ತಿ ಕೇಳ್ತಿರೋ ಅನ್ನುವ ಲೆಕ್ಕಕ್ಕೆ ಈ ವ್ಯಕ್ತಿ ಅನುಮಾನಗಳು ಮಾಡಿದ್ರು. ಆದರೆ ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ. ಬಟ್ ಆದರೆ ನೀವು ಒಂದಷ್ಟು ಆ ವ್ಯಕ್ತಿ ಪರಿವರ್ತನೆ ಆಗಿ ಬರುವವರೆಗೂ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.